Starting day 5 in Sri Lanka with Burger King order number 1. Morning breakfast bisi bisi veg burger with some fries and coke. Generally we have covered Colombo and Gal. Going to church in Colombo. Temple in Colombo. ಈ ಬಿಸಿಲಲ್ಲಿ ಸುಡ್ತಾ ಇದಾವೆ ಕಾಲು ಹೆವಿ. ನಾನು ಬೇರೆ ಶೂ ಹಾಕೊಂಬಂದ್ಬಿಟ್ಟಿದ್ದೇನೆ. ಶೂ ತೆಗಿ ಶೂ ಹಾಕು. ಶ್ರೀಲಂಕಾ ಮಾರ್ಕೆಟ್ಸ್, so called China Street. Can you see right side? Red Fort Masjid. Red Fort Masjid. One more temple in Colombo. Kailasanadam Temple. Guys, welcome to Kailasankara Swami Devasthana in Colombo. ಅದರದೊಂಚೂರು ಗ್ಲಿಮ್ಸ್ ತೋರಿಸ್ತೀನಿ ಬಟ್ ಸಿನಿಮ್ಯಾಟಿಕ್ಸ್. ಕೊಲಂಬೋ ಒಳಗೆ ಈ ಥರ ದೇವಸ್ಥಾನ ನೋಡಿ ನಿಜವಾಗ್ಲೂ ಖುಷಿ ಆಯಿತು. ತೋರಿಸ್ತೀನಿ ಸಿನಿಮ್ಯಾಟಿಕ್ಸ್ ಹೇಗಿದೆ ಅಂತೇಳಿ. ಹಾಯ್. ಕೊಲಂಬೋ ಒಳಗಡೆ ಒಂದು ಈ ಥರ ದೇವಸ್ಥಾನ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ತುಂಬ ಚೆನ್ನಾಗಿದೆ ಮಾತ್ರ. ಜಿಗ್ ಅಂತಿದೆ, ಫುಲ್ ಕಲರ್ಫುಲ್. ಇವತ್ತೇನೋ ಸ್ಪೆಷಲ್ ಡೇ ಅಂತ ಹೇಳಿದ್ರು. ಆ್ಯಂಡ್ ಸುಮಾರು ದೀಪ ಹಚ್ಚಿದ್ರು, ಮಂಗಳಾರತಿ ಎಲ್ಲ ನೋಡಿ ಖುಷಿ ಆಯಿತು. ಹೊರಗಡೆ ಬಂದರೆ ಒಂದೊಂದು ದೇವ್ರದ್ದು ಒಂದೊಂದು ದೇವಸ್ಥಾನ ಇದೆ. ಲಕ್ಷ್ಮಿ, ಇಲ್ಲಿ ಬಂದರೆ ಮಹಾವಿಷ್ಣು, ಗರುಡ ಮತ್ತು ಆಂಜನೇಯ. Colombo Lotus Tower. We are in Lotus Tower now. Habibi, welcome to Sri Lanka. City wave, and this is Bere Lake. Tiger itkondange aitma. So next spot we are in Buddha Temple in Colombo. ಬೋಧಿ ವೃಕ್ಷ.
One more Buddha temple in Colombo. Seema Malange temple. One more Buddhist temple. Spot is too good. Completely covered in lake. ಹಿಂದ್ಗಡೆ ನೋಡಿದ್ರೆ ಫುಲ್ ಸಿಟಿದು ವ್ಯೂ. ಸೆಂಟರಲ್ಲಿ ಒಂದು ಟೆಂಪಲ್. ಸಿಟಿ ವ್ಯೂ. ಬೋಟಿಂಗ್ ಮಾಡ್ತಿದ್ದಾರೆ ಅಲ್ಲಿ ಅಂಡರ್ ಬ್ರಿಡ್ಜ್. ಹಂಗೆ ಝೂಮ್ ಇನ್ ಆದರೆ ಬುದ್ಧ ಟೆಂಪಲ್. ಮೇ ಶೋ ಯು ಇನ್ಸೈಡ್ ದ ಟೆಂಪಲ್. ನಮ್ಮ ಡ್ರೈವರ್ ಹೇಳಿದರು ಇವರು ಶ್ರೀಲಂಕನ್ ಆ್ಯಕ್ಟರ್ ಆ್ಯಂಡ್ ಆ್ಯಕ್ಟ್ರೆಸ್ ಅಂತ ಹೇಳಿ. ಐ ಡೋಂಟ್ ನೋ ಯಾರು ಅಂತ ಹೇಳಿ. ಹೇಗಿದೆ ಅಮ್ಮ ಟೆಂಪಲ್? ತುಂಬ ಚೆನ್ನಾಗಿದೆ. ನಾವು ಶ್ರೀಲಂಕಾದಲ್ಲಿ ಇದ್ದೇವೆ ಅಂತ ಅನ್ಸೋದೇ ಇಲ್ಲ. ತುಂಬ ಚೆನ್ನಾಗಿ ಬುದ್ಧ ಬಿಲ್ಡಿಂಗ್ಸ್ ಮಧ್ಯೆ ಒಂದು ಟೆಂಪಲ್. ತುಂಬ ಚೆನ್ನಾಗಿದೆ. ಹೆವಿ ಬಿಸಿಲು ಈ ಟೈಮಲ್ಲಿ, ಬಟ್ ಲೇಕ್ ಇರೋದ್ರಿಂದ ಒಳ್ಳೆ ಗಾಳಿ. ಆಮೇಲೆ ಸುತ್ತಲೂ ಎಲ್ಲಿ ನೋಡಿದ್ರು ಸುಮಾರಷ್ಟು ದೊಡ್ಡ ಬಿಲ್ಡಿಂಗ್ಸ್ ಇದೆ. ಅದ್ರ ಮಧ್ಯೆ ಇದೊಂದು ಟೆಂಪಲ್, ವೆರಿ ಪೀಸ್ಫುಲ್, ತುಂಬ ಚೆನ್ನಾಗಿದೆ ಮಾತ್ರ. ಹೌ ಇಸ್ ದ ಟೆಂಪಲ್? ತುಂಬ ಚೆನ್ನಾಗಿದೆ. ಸಿಟಿ ವ್ಯೂ ಹೇಗಿದೆ? ತುಂಬ ಚೆನ್ನಾಗಿದೆ. ಬ್ಯೂಟಿಫುಲ್ ವ್ಯೂ. ಬುದ್ಧ, ನೀರು, ಸ್ತೂಪ, ಸ್ಕೈ ಸ್ಕ್ರೇಪರ್ಸ್ ಎಲ್ಲ ಕಾಣ್ತದೆ. ಅದೇ ಸಿಟಿ ಸೆಂಟರ್ ಅಲ್ಲಿ ಬುದ್ಧ ಸ್ಟ್ಯಾಚು ಇದೆ. A to B in Colombo to end our Sri Lanka trip. ಗೋಬಿ ಮಂಚೂರಿಯನ್ ಸಕ್ಕತ್ತಾಗಿದೆ. A to B North Indian meals. ಫೈನಲಿ A to B. Shopping is very expensive. Really? Yeah. Only duty. Okay, last thing in Sri Lanka now. ಶಾಪಿಂಗ್ ಮಾಡಿ ಇಲ್ಲಿಗೆ ಶ್ರೀಲಂಕಾ ಟ್ರಿಪ್ ಎಂಡ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಸುಮಾರು ಆ್ಯಂಟಿಕ್ ಪೀಸಸ್, ಪಿಲ್ಲೋ ಕವರ್ಸ್, ಕೀಚೈನ್ಸ್ ಎಲ್ಲ ಇದೆ. ಟ್ರಾವೆಲ್ ಮಾಡಿದಾಗ ಯಾರಿಗಾದ್ರೂ ಗಿಫ್ಟ್ ಮಾಡ್ತೀರಾ ಅಂದರೆ ಮಾಡ್ಬೋದು. So on the way to Colombo airport. ಲಕ್ಕಿಲಿ ನಮಗೆ 5 days ಎಲ್ಲೂ ಮಳೆ ಸಿಗಲಿಲ್ಲ. ಬಟ್ ಇವಾಗ ಹೋಗ್ತಿರ್ಬೇಕಾದ್ರೆ ಇಟ್ ಸ್ಟಾರ್ಟೆಡ್ ರೈನಿಂಗ್ ಆಲ್ ಆಫ್ ಅ ಸಡನ್. ಸೊ 5 days ಮೆಮೊರೇಬಲ್ ಟ್ರಿಪ್ ಇಟ್ ವಾಸ್. ಚೆನ್ನಾಗಿತ್ತು ಮಾತ್ರ. ಎಂಡಿಂಗ್ ದ ಶ್ರೀಲಂಕನ್ ಟ್ರಿಪ್ ವಿತ್ ಒನ್ ಕೋಸ್ಟಾ ಕಾಫಿ. ಹೇಗಿತ್ತು ಟ್ರಿಪ್? ತುಂಬ ಚೆನ್ನಾಗಿತ್ತು. ರಿಯಲಿ ಎಂಜಾಯ್ಡ್ ಶ್ರೀಲಂಕಾ ಟ್ರಿಪ್. ನಾವು ಬಂದಾಗ ವೆದರ್ ತುಂಬ ಚೆನ್ನಾಗಿತ್ತು. ಇವನ್ ಸ್ಟಾರ್ಮ್ ಕಂಡೀಷನ್ ಇಲ್ಲಿ ಬಂದಾಗ ನೋ ರೇನ್ಸ್ ನಥಿಂಗ್. ಸೊ ಕ್ಲೈಮೇಟ್ ಚೆನ್ನಾಗಾಯ್ತು, ಹಾಗಾಗಿ ಎಲ್ಲ ಟ್ರಿಪ್ ಕೂಡ ಚೆನ್ನಾಗಾಯ್ತು. ಹೆಂಗಿತ್ತಕ್ಕ ಟ್ರಿಪ್ಪು? ಈ ಕಾಫಿ ಹೆಂಗಿದೆಲ್ಲ ಫ್ಲೇವರ್ಫುಲ್ ಹಾಗೆ ಇತ್ತು. ಟ್ರಿಪ್ ಎಲ್ಲ ತುಂಬ ಚೆನ್ನಾಗಾಯ್ತು. ನಾವು ಅನ್ಕೊಂಡಿದ್ದ ಪ್ಲೇಸ್ಗೆಲ್ಲ ಕಿಂತ ಜಾಸ್ತಿನೇ ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ವಿ. ಬೀಚಸ್ ಮತ್ತು ವೈಲ್ಡ್ ಲೈಫ್ ಸುಮಾರೆಲ್ಲ ನೋಡಕ್ಕೆ ಸಿಕ್ತು. ಎಲ್ಲ ಸ್ಟಾರ್ಮ್ ಬಂದು ಫುಲ್ ಹೋಗ್ಬಿಟ್ಟು ಫುಲ್ ಬ್ರೈಟ್ ಆ್ಯಂಡ್ ಕ್ಲೀನ್ ವಾಶ್ ಆಗಿತ್ತು ಕಂಟ್ರಿ. ಜನ ಎಲ್ಲ ನಾಟ್ ಬ್ಯಾಡ್, ಚೆನ್ನಾಗಿ ಮಾತಾಡ್ತಾ ಇದ್ರು, ಇಂಗ್ಲಿಷ್ ಬರುತ್ತೆ, ಪ್ರಾಬ್ಲಮ್ ಆಗಲ್ಲ ಹೋದ್ರೆ, ಪೊಲೈಟ್ ಇದ್ದಾರೆ. ಸೊ ನೀವು ರೆಕಮೆಂಡ್ ಮಾಡ್ತೀರಿ ಯಾರಾದರೂ ಶ್ರೀಲಂಕಾ ಟ್ರಿಪ್ ಮಾಡ್ತೀವಿ ಅಂತ ಹೇಳಿದ್ರೆ? ಖಂಡಿತವಾಗಿ ಮಾಡ್ಬೋದು. ಅಮ್ಮ ಹೇಗಿತ್ತು ಟ್ರಿಪ್? ತುಂಬ ಚೆನ್ನಾಗಿತ್ತು. ವೆದರ್ ಲೈಕ್ ಇತ್ತು ಒಳ್ಳೆ. ಆಮೇಲೆ ಎಲ್ಲರ ಹೆಲ್ತ್ ಚೆನ್ನಾಗಿತ್ತು, ಏನು ತೊಂದರೆ ಆಗಲಿಲ್ಲ. ಫುಡ್ ಲೈಕ್ ಇತ್ತು ಎಲ್ಲ ನೋಡುವ ಪ್ಲೇಸ್ ಎಲ್ಲ ಲೈಕ್ ಇತ್ತು. ಕ್ಲೈಮೇಟು ಕೈ ಹಿಡಿತು. ಡ್ರೈವರ್ ಚೆನ್ನಾಗಿದ್ರು. ಡ್ರೈವರ್ ತುಂಬ ಚೆನ್ನಾಗಿದ್ದ, ಮನೆಯವ್ರ ಒಂಥರ ಇದ್ದಾವ. ಅಂತೂ ಇಂತೂ ಶ್ರೀಲಂಕಾ ಟ್ರಿಪ್ 5 days ಟ್ರಿಪ್ ಡನ್ ಆ್ಯಂಡ್ ಡಸ್ಟೆಡ್. ಈಗ ಬೆಂಗಳೂರಿಗೆ ಹೋಗಿ, ಬೆಂಗಳೂರು ಹೋಗೋದು 12 ಗಂಟೆ ಆಗುತ್ತೆ. ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ರೆ ಟ್ರಿಪ್ ಎಂಡ್. ಹೋಪ್ಫುಲಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್.
ಬಾಯ್. A few moments later. ಫಾರ್ ದಿ ವೆರಿ ಫಸ್ಟ್ ಟೈಮ್ ಫ್ಲೈಟ್ ಡಿಲೇ ಆಯಿತು. ಅದು ಎಷ್ಟು ಅವರ್ ಡಿಲೇ ಅಂತಲೂ ಹೇಳ್ತಿಲ್ಲ. ವರ್ಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಇದೆ ಇವರ್. ಸೊ ಕಂಪನ್ಸೇಷನ್ ಅಂತೇಳಿ ನೋಡ್ಬೋದು ಇಷ್ಟು ಕ್ರೌಡ್ ಇದೆ. 8 ಗಂಟೆಗೆ ಬರಬೇಕಾಗಿದ್ದ ಫ್ಲೈಟ್ ಡಿಲೇ ಆಗಿ ಇವಾಗ ಜಸ್ಟ್ ಕೇಳ್ಕೊಂಬಂದೆ 140ಗೆ ಎಕ್ಸ್ಪೆಕ್ಟೆಡ್ ಇದೆ. ಕ್ರೀವ್ ಎಲ್ಲ ಅಸೈನ್ ಆಗಿದೆ, ಕನ್ಫರ್ಮ್ ಆಗಿದೆ ಅಂತಂದ. ಅದು ಏನು ಕನ್ಫರ್ಮ್ ಆಗೈತೋ. ಆಲ್ಮೋಸ್ಟ್ ಎಷ್ಟು ಅವರ್ 6 ಗಂಟೆಗೆ ಏರ್ಪೋರ್ಟಿಗೆ ಬಂದು ಕೂತಿರೋದು. 7, 8, 9, 10, 11, 12, 1, 2 9 ಅವರ್ಸ್ ವೇಟ್ ಮಾಡಿದ್ದೀವಿ. ಇಂಡಿಗೋ ಕೈ ಮುಗಿತೀನಪ್ಪ ನಿಮಗೆ. ಅದು ಏನು ಸರ್ವಿಸು, ಏನು ಡಿಲೇ ಆಗ್ತಿದೆ ಅಂದ್ರೆ ಹೇಳ್ಬೇಕು ಎಷ್ಟು ಗಂಟೆ ಡಿಲೇ ಆಗುತ್ತೆ ಅಂತೇಳಿ, ಕಾಯಿಸೋದಲ್ಲ. ಲಿಟ್ರಲಿ ಬ್ಯಾಡ್ ಸರ್ವಿಸ್ ಅನಿಸ್ತು. ಏನೋ ಒಂದು ಖುಷಿ ಅಂದ್ರೆ ಅಟ್ಲೀಸ್ಟ್ ಬರ್ತಾ ಇದೆಯಲ್ಲ ಫ್ಲೈಟ್ ಅಂತೇಳಿ. ಗೇಟ್ಸು ಓಪನ್ ಮಾಡಿಲ್ಲ, ಇಲ್ಲಿ ಕೂಡಕ್ಕೆ ಸ್ಪೇಸು ಇಲ್ಲ ಸರಿಯಾಗಿ. ಅಡ್ಜಸ್ಟ್ ಮಾಡ್ಕೊಂಡು ಕೂಡ್ಬೇಕು, ಇನ್ನು ಬಿಟ್ರೆ ನೆಲದ ಮೇಲೆ ಮಲ್ಕೋಬೇಕು. ಇದು ಪರಿಸ್ಥಿತಿ ಏರ್ಪೋರ್ಟಿಗೆ ಬರೋರ್ದು. ಇಷ್ಟು ಹೇಳಿ ಇಲ್ಲಿಗೆ ನಂದು ಟ್ರಿಪ್ ಎಲ್ಲ ನೋಡ್ಬಿಟ್ಟೆ ನಾನು ಅಂತ ಹೇಳಿ ನಂದು 2 ಮಾತು ಮುಗಿಸ್ತೀನಿ. ಬಾಯ್, ಥ್ಯಾಂಕ್ ಯು ಸೋ ಮಚ್. ಫೈನಲಿ ಫ್ಲೈಟ್ಸ್ ಬಂತು, ಗೇಟ್ ಓಪನ್ ಆಯಿತು. ಫೈನಲಿ ಲ್ಯಾಂಡೆಡ್ ಇನ್ ಬೆಂಗಳೂರು. ಟೈಮ್ ಆಲ್ಮೋಸ್ಟ್ 7 ಇವಾಗ. 8 ಅವರ್ ಫ್ಲೈಟ್ ಡಿಲೇ. ಸೊ ಅಂತೂ ಇಂತೂ ಟ್ರಿಪ್ ಚೆನ್ನಾಗಾಯಿತು. ಬಟ್ ಇನ್ ದಿ ಎಂಡ್ ಕಾದಿದ್ದು ಸುಮಾರು ಆಯ್ತು ಅನ್ನೋದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು. ಐ ಹೋಪ್ ಈ ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.